ಏನಾಯ್ತು? ಸರಿ ಹೋಯ್ತಾ? ಹಾ, ಆಯ್ತಾಯ್ತಾಯ್ತಾಯ್ತು. ನಿಜ ಹೇಳ, ನೀವೆಲ್ಲ ತುಂಬಾ ಲಕ್ಕಿ. ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡ್ತಿರೋದಕ್ಕೆ. ಎಷ್ಟೋ ಜನರಿಗೆ ಅದು ಬರೀ ಕನ್ಸಷ್ಟೆ. ನೀವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಿಮ್ಗೇನು ಅನಿಸ್ದೇ ಇರ್ಬೋದು. ಆದರೆ ನಂಗಂತೂ ನಾನು ಇವತ್ತೇನೋ ದೊಡ್ಡ ಮಟ್ಟಿಗೆ ಅಚೀವ್ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಿದೆ. ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೋತೀನಿ. ಸಂತೋಷಮ್ಮ. ಸಂಜೆ ಆನಂದ ಅಪ್ಪ, ಏನಪ್ಪ ಹಿಂಗ್ ಬರ್ತಿದ್ಯಾ? ಇತ್ತು. ಇವತ್ತು ಸೋಪ್ ಹಾಕೊಂಡು ಸ್ನಾನ ಮಾಡಿದ್ದೀನಿ ಮೈಸನ್. ಹೆಂಗಿದ್ದೀನಿ? ಹೇಳದ್ ನೋಡು, ತಿಂಗಳಿಗೊಂದ್ಸಲ ನಾನು ಸೋಪ್ ಹಾಕೊಂಡು ಸ್ನಾನ ಮಾಡೋದು. ಮತ್ತಿನ್ನೇನು, ದಿನ ಸೋಪ್ ಹಾಕೊಂಡ್ರೆ ಸೋಪ್ ಖಾಲಿ ಆಗಲ್ವಾ? ಹೇಯ್, ದೊಡ್ಡ ಬಾಡಿ ಬಿಲ್ಡರ್ ತರ ಮೈ ತೋರ್ಸ್ಕೊಂಡು ಓಡಾಡಿ ಸಾಕು. ಮೊದ್ಲೋಗಿ ಡ್ರೆಸ್ ಹಾಕೋಬಾವು. ಡ್ರೆಸ್ಸು ಇದನ್ನ ಫ್ರಿಜ್ ಮೇಲೆ ಇಟ್ಟಿರ್ತೀನಿ, ನೀವು ತಗೊಂಡು ಹಾಕೊಂಡು ಬರ್ಬೇಕು, ಸರಿನಾ? ಓಕೆ ಮೈಸನ್, ನಿನ್ನ ಆಸೆನ ಖಂಡಿತ ಈಡೇರಿಸ್ತೀನಿ. ಅಪ್ಪ, ಈಗ ನಮ್ಮ ಮನೆ ಮೊದ್ಲಿನ ತರ ಇಲ್ಲ. ಓಡಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಪ್ಪ. ನಾನು ಅಷ್ಟೇ, ಈಗ ಮೊದ್ಲಿನ ತರ ಇಲ್ಲ ಮೈಸನ್. ಐ ಆಮ್ ಚೇಂಜ್. ಆಯ್ತು, ನೀನ್ ಒಳಕ್ ಹೋಗಪ್ಪ. ಓಕೆ ಮೈ ಡಿಯರ್ ಸನ್ಸ್. ಆಯಾದ ಈ ಸಂಜೆ ಆನಂದ ತಂದಿರಲು. ಒಂದ್ ನಿಮಿಷ. ಏನೋ ಡೀಪಾಗಿ ಓದ್ತಾ ಇದ್ರಿ ಅಂತ ಅನ್ಸುತ್ತೆ. ಅಣ್ಣ, ಅದಕ್ಕೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದಾರೆ ಅನ್ಸುತ್ತೆ ಅಲ್ವಾ? ಅದಕ್ಕೆ ಸಾರಿ ಮಾ, ಓದ್ತಿದ್ದ, ನಮಗ್ ಗೊತ್ತಾಗ್ಲಿಲ್ಲ. ಅದಕ್ಕೆ ಒಂದ್ ನಿಮಿಷ ಇರಿ. ಏನಾಯ್ತು? ಅವಾಗ್ಲಿಂದ ಇಬ್ರು ಹೀಗೆ ಹೇಳ್ತಾ ಇದ್ದೀರಾ? ಒಂದ್ ನಿಮಿಷ ಅಂತಿದ್ದೀರಾ? ಅದು ಅಣ್ಣ ನಿಮ್ಗೇನೋ ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾನೆ. ನನ್ಗ? ಬೆಳಿಗ್ಗೆ ನೀವದ್ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವಾಗ ಇದ್ ತಂದಿದ್ದೀನಿ. ಯಾವ್ದನ್ನ? ಒಂದ್ ನಿಮಿಷ ಇರಿ. ಹೇಯ್, ಈ ಲಿಟ್ಟಿದ ಕವರ್ ಇಲ್ಲಿ ಅಲ್ಲೇ ಇತ್ತಲ್ಲೋ. ಇವಾಗ ತಾನೇ ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು? ನೋಡು, ಇಲ್ಲ ಎಲ್ಲೋಯ್ತಣ್ಣ? ಇಟ್ಕೊಂಡ್ರು. ಅಣ್ಣ, ಇಲ್ಲೇ ಇಟ್ಟಿದ್ದಲ್ಲ. ನಾನು ಅಲ್ಲೇ ನೋಡಿದ್ ಕಣೋ, ಇವಾಗ ಕಾಣಿಸ್ತಿಲ್ವಲ್ಲ. ಏನ್ ಹುಡುಕ್ತಾ ಇದ್ದೀರಾ? ಹೇಳ್ತೀನಿ. ಏನಪ್ಪ ಇದು? ಹೇಗಿದೆ ಮೈಸನ್? ಅಯ್ಯೋ, ನೀನ್ ಹಿಂಗೆ ನಡ್ಕೊಂಡು ಹೋದ್ರೆ ಬೀದಿಲಿ ಎಣಗಳು ಬಿದ್ದಾಗುತ್ತೆ. ನೀನ್ ಅಂದ ನೋಡಿ. ಯು ಆರ್ ಇನ್ಸಲ್ಟಿಂಗ್ ಮೀ. ಅಪ್ಪ, ಇದು ಲೇಡೀಸ್ ಡ್ರೆಸ್ ಅಪ್ಪ. ಓ, ಹೊಸ ಫ್ಯಾಷನ್. ಹರಿ ಪ್ರೀತಿಯಿಂದ ಹುಡುಕಿ ನಂಗೋಸ್ಕರ ತಂದಿದ್ದಾನೆ. ಅಪ್ಪ, ಇದು ಲೇಡೀಸ್ ಡ್ರೆಸ್ ಕಣಪ್ಪ, ಹಿಂಗಸ್ರ ಹಾಕೋದು. ಅಯ್ಯೋ, ಇದನ್ನ ಅತ್ಗೆಗೆ ಅಂತ ತಂದಿರೋದು. ಹಾ, ಕಲ್ಲು ಕೊಟ್ಟು ಕಲ್ಲು ಸಕ್ಕರೆ ಅಂತ ಅಪ್ಪನ್ನೇ ಯಾಮಾರಿಸೋಷ್ಟು ಬೆಳೆದ್ಬಿಟ್ಟಿಯೇನೋ ಆಗುಂತಕ.
ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನ್ಗೆ? ನಾನು ಯಾವತ್ತಾದ್ರೂ ಕತ್ತೆ ಕೂಲಿಂಗ್ ಗ್ಲಾಸ್ ತಂದಿದ್ದೀನಾ? ಡೊಂಕ್ ಮರಕ್ ಬಟ್ಟೆ ಸುತ್ತಂಗಿದೆ. ಹೋಗಿ ಮೊದಲು ಚೇಂಜ್ ಮಾಡ್ಕೊಬ ಹೋಗು. ಅಪ್ಪ ತುಂಬಾ ಕೆಟ್ಟದಾಗ ಕಾಣಿಸ್ತಿದ್ಯಪ್ಪ. ಈ ನನ್ನ ಮಕ್ಕಳು ನನ್ನ ಸೊಸೆ ಮುಂದೆನೆ ನನ್ನ ಇನ್ಸಲ್ಟ್ ಮಾಡ್ತಾವ್ರೆ. ಎಲ್ಲಾರನ್ನೂ ಒಂದೇ ಸಲ ಬ್ಲಾಸ್ಟ್ ಮಾಡ್ಬಿಡ್ಲಾ? ಇನ್ನು ಏನ್ ಮುಖ ನೋಡ್ತಾ ನಿಂತಿದ್ಯಾ? ಮೊದ್ಲಾಗ ತೆಗಿಯೋದನ. ಬೇಡ ಬೇಡ, ಪರವಾಗಿಲ್ಲ, ಇದನ್ನ ಇವರೇ ಹಾಕೊಳ್ಳಿ. ಇದು ನಂಗೆ ಚೆನ್ನಾಗಿ ಕಾಣಲ್ಲ. ನನ್ಗಿಂತ ಜಾಸ್ತಿ ಇವ್ರಿಗೆ ಕ್ಯೂಟ್ ಅನ್ಸ್ತಿದೆ. ಏನೋ ಕ್ಯೂಟಾ? ಹೆಂಗೆ? ಅಯ್ಯೋ ಮೈಸಾನ್, ಮೂಲಂಗಿಗೂ ಮದರಂಗಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ರ ನಿಮ್ಗೆ? ನನ್ ಸೊಸೆನ್ ನೋಡ್ ಕಲ್ತ್ಕೊಡ್ರ ಬುದ್ಧಿನ. ಏನಮ್ಮ, ನಾನ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ? ಹಾ ಹಾ ಹಾ, ಸೂಪರ್. ಏನಣ್ಣ ಇದು? ಅದು ನನ್ನ ಮಾತು ಕೇಳಿಪ್ಪ. ಸ್ಟಾಪ್ ಇಟ್. ಯಾರು ಮಾತಾಡ್ಬೇಡಿ. ನನ್ ಸೊಸೆ ಹೇಳಾಯ್ತು, ಐ ಲೈಕ್ ದಿಸ್ ಕಾಸ್ಟ್ಯೂಮ್. ಇದಕ್ಕೂ ಮೇಲೆ ನನ್ಗೆ ಇನ್ನೇನ್ ಬೇಕು? ಏನಮ್ಮ? ಸಾಕಣ್ಣ. ಅದ್ಗೆ ಇಂಟರ್ವ್ಯೂ ಸೂಪರ್ ಆಗಿ ಮಾಡಿ. ಆಲ್ ದಿ ಬೆಸ್ಟ್. ಖಂಡಿತ ಚೆನ್ನಾಗಿ ಮಾಡ್ತೀನಿ ಮೈ, ನಂಗೆ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಕೆಲಸ ಸಿಕ್ಕಿದ್ಮೇಲೆ ಒಂದು 2 ವೀಲರ್ ತಗೋಬೇಡಿ. ಪಿಂಕ್ ಕಲರ್ ಹೆಲ್ಮೆಟ್ ಹಾಕೊಂಡು ನೀವು ಆ ಗಾಡಿ ಮೇಲೆ ಹೋಗ್ತಾ ಇದ್ರೆ ಅದ್ಗತ್ತೆ ಬೇರೆ. ಒಂದಲ್ಲ ಕಣೋ, 2 ಹೆಲ್ಮೆಟ್ಟು, ನನಗೊಂದು ನಿನಗೊಂದು. ಸೂಪರ್. ಅದ್ಗೆ ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಂಗೆ ಎಷ್ಟು ದೊಡ್ಡ ಕನಸು ಗೊತ್ತಾ ಮೈ. ನಾನು PUಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೆ. ನಾನು ಡಿಗ್ರಿ ಇಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮನೇಲಿ ಬಿಡಲಿಲ್ಲ. ಬೇಕಿದ್ರೆ ನೀನು ಡಿಗ್ರಿ ಮುಗಿತಿದ್ದಂಗೆ ಜಾಬಿಗೆ ಬೆಂಗಳೂರು ಹೋಗ್ಬೋದು ಅಂತ ಹೇಳಿದರು. ಅದೇ ಆಸೆಯಲ್ಲಿ ನಾನು ಕಷ್ಟಪಟ್ಟು ಗೋಲ್ಡ್ ಮೆಡಲ್ ಎಲ್ಲ ತಗೊಂಡೆ. ಆಮೇಲೆ ಗೊತ್ತಾಯ್ತು ಅದೆಲ್ಲ ಬರೀ ನನ್ನ ಯಾಮರ್ಸಕ್ಕೆ ಹೇಳಿರೋದು ಅಂತ. ಈಗ ನೋಡಿದ್ರೆ ಅವರೇ ಸರ್ಟಿಫಿಕೇಟ್ ಎಲ್ಲ ಸುಟ್ಟು ಹಾಕಿ ಕಳಿಸ್ಬಿಟ್ರು. ಹೋಗ್ಲಿ ಬಿಡಮ್ಮ, ಒಂದನ್ನ ಕಳ್ಕೊಂಡ್ರೆ ಅದಕ್ಕಿಂತ ಒಳ್ಳೇದು ದೇವ್ರು ಇನ್ನೊಂದು ಕೊಟ್ಟೆ ಕೊಡ್ತಾನೆ. ನಿಜ ಅಣ್ಣ, ಇವತ್ತು ನನ್ನ ಪಾಲಿಗೆ ಆ ದೇವ್ರು ನೀವೇ. ಅಣ್ಣ ಚಟ್ನಿ ಚೆನ್ನಾಗಿದೆ, ಇನ್ನೊಂಚೂರು ಹಾಕು, ಕೊಡು ಕೊಡು. ಹೌದು, ನೀವ್ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದು? ನಾನು ನಿನ್ನೆ ಕೇಳ್ತಿರೋದು, ನೀವ್ ಇಲ್ಲೇ ಓದಿದ್ದಾ? ಯಾಕೋ ಗಂಧ, ಯಾಕೋ? ತೊಳೊ ನೀರು ಕುಡಿ 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 ಕುಡಿ. ಏನಾಯ್ತು? ಸರಿ ಹೋಯ್ತಾ? ಹಾ, ಆಯ್ತಾಯ್ತಾಯ್ತಾಯ್ತು. ನಿಜ ಹೇಳ, ನೀವೆಲ್ಲ ತುಂಬಾ ಲಕ್ಕಿ. ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡ್ತಿರೋದಕ್ಕೆ. ಎಷ್ಟೋ ಜನರಿಗೆ ಅದು ಬರೀ ಕನ್ಸಷ್ಟೆ. ನೀವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಿಮ್ಗೇನು ಅನಿಸ್ದೇ ಇರ್ಬೋದು. ಆದರೆ ನಂಗಂತೂ ನಾನು ಇವತ್ತೇನೋ ದೊಡ್ಡ ಮಟ್ಟಿಗೆ ಅಚೀವ್ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಿದೆ. ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೋತೀನಿ. ಸಂತೋಷಮ್ಮ, ಇನ್ನೊಂಚೂರು ರೈಸ್ ಪಾತ್ ಹಾಕ್ಲಾ? ಬೇಡ ಬೇಡ, ನಂಗೆ ಹೊಟ್ಟೆ ತುಂಬಿತು. ಅಲ್ಲಮ್ಮ, ಅವಾಗಲೇ ಸ್ವಲ್ಪನೇ ಹಾಕಿದ್ದು. ಇಲ್ಲ ಅಣ್ಣ, ಹರಿಯವ್ರು ತಿಂದು ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡ್ಕೋತಾ ಇರ್ತೀನಿ.
ನೀವು ಬೇಗ ತಿಂದು ರೆಡಿಯಾಗಿ ಬನ್ನಿ, ಓಕೆನಾ? ಸರಿ ಸರಿ, ನೀವು ಆರಾಮಾಗಿ ಹೋಗಿ ರೆಡಿ ಮಾಡ್ಕೊಳ್ಳಿ. ಯಾಕೆ ನೀವಿಬ್ರು ಹಂಗ್ ನಂಗೆ ಒಟ್ಟಿಗೆ ಗುರಾಯಿಸ್ತಾ ಇದ್ದೀರಾ? ನಾನು ಏನ್ ಮಾಡ್ದೆ ಈಗ? ಲವ್, ಕೇಳ್ದೇನ ಅವಳ ಮಾತನ್ನ? ಅವಳ ಕನ್ಸ್ ಮುಂದೆ ಹೊಟ್ಟೆ ಹಸುವು ಕೂಡ ಲೆಕ್ಕಕ್ಕಿಲ್ಲ ಕಣ ಅವಳಿಗೆ. ಹಾ ಗೊತ್ತು. ಇವಾಗ ಅಂತದ್ ಏನಾಗೋಯ್ತು? ಅವ್ರ ಕನ್ಸ್ ನನ್ಸಾಗ್ಲಿ ಅಂತ ತಾನೆ ನಾನು ಈ ಇಂಟರ್ವ್ಯೂ ಎಲ್ಲ ಅರೇಂಜ್ ಮಾಡಿದ್ದು. ಅಲ್ಲ, ಅದಕ್ಕೆ ಹತ್ರ ನನ್ನ ಬಗ್ಗೆ ಏನೋ ಸುಳ್ಳು ಹೇಳಿದ್ಯಾ? ನಾನು ಯಾವ ಕಾಲೇಜು ಅಂತ ಯಾಕೆ ಕೇಳಿದ್ರು? ಕಂಡಿ, ಇವನ್ ಎಲ್ರ ಬಗ್ಗೆನೂ ಕಂತೆ ಸುಳ್ಳು ಹೇಳಿದಾನೆ. ಇನ್ನು ನಮ್ಮ ಬಗ್ಗೆ ಏನೇನ್ ಹೇಳಿದಾನೋ ಅವಳ ಹತ್ರ ನನಗ್ ಭಯ ಆಗ್ತಿದೆ ಕಣ. ಅಣ್ಣ, ಆಕ್ಸಿಡೆಂಟ್ ಆಗಿ ICU ಇರೋ ಪೇಷಂಟ್ ತರ ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಇದೆಲ್ಲ ಏನು ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಮ್ಯಾಟ್ರ್ ಅಲ್ಲ. ಕೂಲ್. ಸುಳ್ಳನೆ ಊಟ ಮಾಡ್ಕೊಂಡು ತಿನ್ನೋ ಇವ್ನಿಗೆ ಏನನ ಆಗುತ್ತೆ? ಹಲ್ಸಿ ನನ್ ಸೀಳಿದ್ರೆ ಹೆಂಗ್ ತೊಳೆ ಬರುತ್ತೋ ಹಂಗ ಇವ್ನ ಸೀಳಿದ್ರೆ ಬರೀ ಸುಳ್ಳೆ ಬರೋದು. ಏಯ್, ಇದು ಯಾಕೋ ಓವರ್ ಆಯ್ತು ಅಂತ ಅನ್ಸ್ತಿಲ್ವ ನಿಮ್ಗೆ? ಅಣ್ಣ, ಹೀಗೆ ಇದ್ರೆ ಅವ್ನ ಅದಕ್ಕೆ ಏನೇನ್ ಸುಳ್ಳು ಹೇಳಿ ಯಾಮಾರಿಸ್ತಾನೋ ಗೊತ್ತಿಲ್ಲ ಅಣ್ಣ. ನಾವೇ ಅದಕ್ಕೆಲ್ಲ ನಿಜ ಹೇಳ್ಬಿಡಣ. ತೆಗೆದು ಬಿಟ್ಟ ಅಂದ್ರೆ ಅವ್ರ ಇಂಟರ್ವ್ಯೂ ರೆಡಿ ಆಗಿದ್ದಾರೆ, ಸುಮ್ಮನೆ ಎಲ್ಲ ಹಾಳು ಮಾಡ್ಬೇಡ. ತಿನ್ನೋ. ಅವಾಗ ಸಂದರ್ಭ ಆಗಿತ್ತು, ನೀನ್ ಹೇಳ್ದೆ. ಈಗ ಕೆಲ್ಸದ ವಿಚಾರದಲ್ಲೂ ಯಾಕೋ ಸುಳ್ಳು ಹೇಳ್ತಿದ್ಯಾ? ಪಾಪ ಕಣೋ, ತುಂಬಾ ಕನ್ಸುಗಳನ್ನ ಕಟ್ಕೊಂಡಿದ್ದಾಳೆ ಅವಳು. ಮುಂದೊಂದಿನ ನಿಜ ಗೊತ್ತಾದ್ರೆ ಅವಳು ಮುಂದೆ ನಾವ್ ಎಷ್ಟು ಕೇವಲ ಆಗ್ತೀವಿ ಗೊತ್ತಾ? ಅಣ್ಣ, ಆ ಥರ ಎಲ್ಲ ಏನೂ ಆಗಲ್ಲ. ಮ್ಯಾರೇಜ್ ಮಾಡ್ತಿರೋದು ಈ ಹರಿ, ನೀನಲ್ಲ. ನೀನು ಸುಮ್ಮನೆ ಇರ್ತೀಯಾ? ಅದು ನಿನ್ನ ಬುದ್ಧಿವಂತಿಕೆ ಅಲ್ಲ ಹರಿ, ಅವಳು ನಿನ್ನ ಮೇಲೆ ಇಟ್ಟರೆ ನಂಬಿಕೆ.